ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮುದ್ದುಮರಿ ಚಾನೆಲ್. ನಾನು ಸುಮಾರುಣ್. ಮಹಾಭಾರತಕ್ಕೆ ಸ್ವಾಗತ. ಕೌರವ ಹಾಗೂ ಪಾಂಡವರ ವಿದ್ಯಾಭ್ಯಾಸ ಮತ್ತು ದ್ವೇಷಾರಂಭ. ಕೌರವ ಮತ್ತು ಪಾಂಡವರು ಪ್ರಾಪ್ತ ವಯಸ್ಕರಾದಾಗ ಭೀಷ್ಮರು ಎಲ್ಲರಿಗೂ ಉಪನಯನ ಸಂಸ್ಕಾರ ಮಾಡಿಸಿದರು. ಬಾಲಕರು ವೇದ, ಶಾಸ್ತ್ರ, ದಂಡನೀತಿ, ಬಿಲ್ವಿದ್ಯೆ, ಗದೆ, ಖಡ್ಗ, ಬಲ್ಲೆ ಮುಂತಾದ ಆಯುಧಗಳ ಪ್ರಯೋಗ ಹೀಗೆ ಶಾಸ್ತ್ರ ಮತ್ತು ಶಸ್ತ್ರವಿದ್ಯೆಯನ್ನು ಕಲಿಯಲಾರಂಭಿಸಿದರು. ಪಾಂಡವರು ಉತ್ತಮ ಗುಣಗಳನ್ನು ಹೊಂದಿದ್ದು ಭೀಮನು ಬಲಿಷ್ಠನಾಗಿದ್ದನು. ಕುಸ್ತಿ, ಬಲಪರೀಕ್ಷೆ, ಊಟ ಇವುಗಳಲ್ಲಿ ಯಾವಾಗಲೂ ಭೀಮಸೇನನೇ ಗೆಲ್ಲುತ್ತಿದ್ದನು. ಭೀಮಸೇನನು ಒಮ್ಮೆ ಕುಂತಿಯ ಕೈಜಾರಿ ಕಲ್ಲಿನ ಮೇಲೆ ಬಿದ್ದನು. ಆಗ ಆ ಕಲ್ಲು ಚೂರು ಚೂರಾಗಿತ್ತು. ಇದನ್ನು ಕಂಡ ಎಲ್ಲರಿಗೂ ಆಶ್ಚರ್ಯವಾಗಿತ್ತು. ಭೀಮಸೇನನು ಕೌರವರನ್ನು ಹಿಡಿದು ಪರಸ್ಪರ ಡಿಕ್ಕಿ ಹೊಡೆಸಿ ಕಳಿಸುತ್ತಿದ್ದನು. ಅವರ ಜುಟ್ಟನ್ನು ಹಿಡಿದು ಮೇಲೆ ಎತ್ತಿ ಒಗೆಯುತ್ತಿದ್ದನು. ಮರಕೋತಿ ಆಟವನ್ನು ಎಲ್ಲರೂ ಸೇರಿ ಆಡುತ್ತಿದ್ದಾಗ ಕೌರವರು ಮರವನ್ನು ಹತ್ತಿ ಕುಳಿತಾಗ ಭೀಮಸೇನನು ಆ ಮರವನ್ನು ಹಿಡಿದು ಅಲ್ಲುಗಾಡಿಸಿ ಬೀಳಿಸುತ್ತಿದ್ದನು. ನೀರಾಟವನ್ನು ಆಡಲು ಹೋದರೆ ಅಲ್ಲಿ ಒಬ್ಬೊಬ್ಬರನ್ನಾಗಿ ನೀರಿನಲ್ಲಿ ಮುಳುಗಿಸಿ ಅವರು ಉಸಿರು ಕಟ್ಟಿ ಅಳುವಂತೆ ಮಾಡುತ್ತಿದ್ದನು. ಕೌರವರನ್ನು ನೆಲದ ಮೇಲೆ ಮಲಗಿಸಿ ಅವರು ಮಣ್ಣು ಮುಕ್ಕುವಂತೆ ಮಾಡುತ್ತಿದ್ದನು. ಯುಧಿಷ್ಠರನು ಶಾಂತನಾಗಿದ್ದು ಎಲ್ಲರೊಂದಿಗೆ ಪ್ರೀತಿಯಿಂದ ಇರುತ್ತಿದ್ದನು. ಕೌರವರ ಮನದಲ್ಲಿ ಈ ಭೀಮಸೇನನು ಅತ್ಯಂತ ಬಲಶಾಲಿಯಾಗಿದ್ದಾನೆ. ಇವನು ಬದುಕಿದ್ದು ಮುಂದೆ ಮಹಾವೀರನಾದರೆ ನಮಗೆ ರಾಜ್ಯದ ಅಧಿಕಾರವು ಸಿಗುವುದೇ ಇಲ್ಲ. ಹೇಗಾದರೂ ಮಾಡಿ ಈ ಭೀಮಸೇನನನ್ನು ಸಾಯಿಸಬೇಕು. ಅನಂತರ ಧರ್ಮರಾಜ, ಅರ್ಜುನ ಮುಂತಾದವರನ್ನು ಸುಲಭವಾಗಿ ಸೋಲಿಸಬಹುದು ಎಂಬ ಆಲೋಚನೆ ಬಂದಿತ್ತು. ಅದಕ್ಕಾಗಿ ಸರಿಯಾದ ಸಮಯ ಬರಲಿ ಎಂದು ಕಾಯತೊಡಗಿದರು. ಭೀಷ್ಮರಿಗೆ ಹಸ್ತಿನಾವತಿಯ ರಾಜಕುಮಾರರು ಅತ್ಯಂತ ಬಲಶಾಲಿಗಳಾಗಲಿ ಎಂಬ ಆಸೆ ಇತ್ತು. ಮಕ್ಕಳಾಟವು ಧೃತರಾಷ್ಟ್ರ, ಗಾಂಧಾರಿ, ಕುಂತಿ ಮತ್ತು ಭೀಷ್ಮರಿಗೆ ಬಹಳ ಆನಂದವನ್ನು ತಂದಿತ್ತು. ಯೋಗ್ಯ ಗುರುವಿನಿಂದ ಉತ್ತಮ ಶಿಕ್ಷಣವನ್ನು ಕೊಡಿಸಲು ಭೀಷ್ಮರು ಆಲೋಚಿಸಿದರು. ಕೌರವ ಪಾಂಡವರಲ್ಲಿ ಬಾಲ್ಯದಲ್ಲಿಯೇ ದ್ವೇಷ ಭಾವನೆ ಉತ್ಪನ್ನವಾಗಿತ್ತು. ವಿಶೇಷವಾಗಿ ಕೌರವರಿಗೆ ಭೀಮನನ್ನು ಕಂಡರೆ ಸಿಟ್ಟು ಬರುತ್ತಿತ್ತು. ಭೀಮಸೇನನು ಯಾರನ್ನೂ ದ್ವೇಷ ಮಾಡುತ್ತಿರಲಿಲ್ಲ. ಆದರೆ ಅವನ ಕೈಯಲ್ಲಿ ಸಿಕ್ಕವರು ಅತ್ಯಂತ ಕಷ್ಟಪಡಬೇಕಾಗುತ್ತಿತ್ತು. ಒಮ್ಮೆ ಕೌರವರು ಗಂಗಾ ನದಿಯಲ್ಲಿ ಜಲವಿಹಾರ ಮಾಡಬೇಕೆಂದು ಹೊರಟರು. ಅವರಿಗಾಗಿ ನದಿ ತೀರದಲ್ಲಿ ಆಟದ ಮನೆಗಳನ್ನು ಕಟ್ಟಿಸಲಾಗಿತ್ತು. ಕೌರವರು ಪಾಂಡವರು ಕೆಲವು ದಿನಗಳವರೆಗೆ ಅಲ್ಲಿಯೇ ಉಳಿದರು. ಮಕ್ಕಳಿಗಾಗಿ ವಿಧ ವಿಧವಾದ ಭಕ್ಷ್ಯಗಳನ್ನು, ಹಣ್ಣುಗಳನ್ನು ತಯಾರಿಸಿ ತಂದಿಟ್ಟಿದ್ದರು. ದುರ್ಯೋಧನನು ಹೇಗಾದರೂ ಭೀಮಸೇನನನ್ನು ಕೊಲ್ಲಬೇಕೆಂದು ಉಂಡೆಗಳಲ್ಲಿ ವಿಷ ಬೆರೆಸಿಟ್ಟನು. ಅವನಿಗೆ ಪಾಂಡವರನ್ನು ವಂಚಿಸಿ ತಾನೇ ಹಸ್ತಿನಾವತಿಯ ರಾಜನಾಗಬೇಕೆಂಬ ಆಸೆ ಇತ್ತು. ಎಲ್ಲ ರಾಜಕುಮಾರರು ದಣಿದು ಬಂದಾಗ ಎಲ್ಲರಿಗೂ ಸಿಹಿ ಉಂಡೆಗಳನ್ನು ಹಂಚಿದರು. ಎಲ್ಲರಿಗಿಂತ ಬಲಶಾಲಿಯಾದ ಭೀಮನಿಗೆ ಈ ಉಂಡೆಗಳು ಎಂದು ವಿಷಮಿಶ್ರಿತವಾದ ಉಂಡೆಯ ತಟ್ಟೆಯನ್ನೇ ದುರ್ಯೋಧನನು ಕೊಟ್ಟನು. ಭೀಮನಿಗೆ ಬಹಳ ಸಂತೋಷವಾಯಿತು. ಎಲ್ಲ ಉಂಡೆಗಳನ್ನು ತಿಂದು ಮತ್ತೆ ನೀರಾಟವನ್ನು ಆರಂಭಿಸಿದರು. ಕೆಲವರು ನೀರಿನಲ್ಲಿ ಓಡಿದರೆ ಮತ್ತೆ ಕೆಲವರು ಎತ್ತರದಿಂದ ನೀರಿನಿಂದ ಜಿಗಿಯುತ್ತಿದ್ದರು. ಭೀಮನು ಸಹ ಆಟವಾಡುತ್ತಿದ್ದನು. ವಿಷದ ಪ್ರಭಾವದಿಂದಾಗಿ ಆಯಾಸವಾಗಿ ತೀರಕ್ಕೆ ಬಂದ ಭೀಮನು ನೆಲಕ್ಕೊರಗಿದನು. ಕೌರವರು ಕೂಡಲೇ ಹತ್ತಿರದಲ್ಲಿರುವ ಬಳ್ಳಿಗಳನ್ನು ತಂದು ಭೀಮನ ಕೈಕಾಲುಗಳನ್ನು ಕಟ್ಟಿದ್ದರು. ದುರ್ಯೋಧನನು ಭೀಮನನ್ನು ಗಮನಿಸುತ್ತಿದ್ದನು. ಎಲ್ಲರನ್ನೂ ಕರೆದು ಪಾಂಡವರಿಗೆ ತಿಳಿಯದಂತೆ ಭೀಮನನ್ನು ನೀರಿನಲ್ಲಿ ತಂದು ಹಾಕಲು ತಿಳಿಸಿದನು. ಭೀಮನು ನೀರಿನಲ್ಲಿ ಮುಳುಗಿದನು. ಕ್ರೂರ ಸರ್ಪಗಳು ಭೀಮನನ್ನು ಕಚ್ಚಿದವು. ಭೀಮನ ಮೈಯಲ್ಲಿದ್ದ ವಿಷಕ್ಕೆ ವಿರುದ್ಧವಾದ ವಿಷ ಹಾವು ಕಚ್ಚಿದಾಗ ದೇಹ ಸೇರಿತು. ಪಾತಾಳಕ್ಕೆ ಹೋದ ಭೀಮನು ತನ್ನ ಸುತ್ತಲೂ ಹಾವುಗಳಿರುವುದನ್ನು ಕಂಡು ಚಕಿತನಾದನು. ಕೈಗೆ ಸಿಕ್ಕ ಹಾವುಗಳನ್ನು ಬಾಲ ಹಿಡಿದು ತಿರುಗಿಸಿ ಎಸೆದನು. ಅನೇಕ ಸರ್ಪಗಳು ಸತ್ತಾಗ ಸರ್ಪರಾಜ ವಾಸುಕಿಯು ಭೀಮನನ್ನು ಕಂಡು ಭೀಮನಾರು ಎಂಬುದನ್ನು ತಿಳಿದು ಸಂತೋಷಪಟ್ಟನು. ವಾಸುಕಿಯು ಕುರುಕುಲದ ಶ್ರೇಷ್ಠ ವೀರನನ್ನು ತನ್ನ ಅರಮನೆಗೆ ಕರೆದೊಯ್ದು ಅಮೃತಪಾನ ಮಾಡಿಸಿದನು.
ಭೀಮನನ್ನು ಬಿಟ್ಟು ಉಳಿದವರು ಹಸ್ತಿನಾವತಿಗೆ ಬಂದರು. ಭೀಮ ಬರದೇ ಇದ್ದುದು ಎಲ್ಲ ಹಿರಿಯರಿಗೆ ಚಿಂತೆಯಾಯಿತು. ಭೀಮನು ಎಲ್ಲಿ ಹೋದನೆಂದು ಯಾರಿಗೂ ತಿಳಿದಿರಲಿಲ್ಲ. ನಾಗಲೋಕದಲ್ಲಿ ಅಮೃತ ಕಲಶವನ್ನು ಕಾಯುವ ಕೆಲಸ ಮಾಡಿದ ಭೀಮನನ್ನು ಅಮೃತಪಾನದಿಂದ ಇನ್ನಷ್ಟು ಬಲಶಾಲಿಯಾದನು. ಆದರೆ ಭೀಮನು ಬಲಿಷ್ಠನಾಗಿದ್ದು ಯಾರಿಗೂ ಕೊಡದೆ ತಾನೇ ಅಮೃತ ಸೇವಿಸುತ್ತಿದ್ದ ಕಾರಣ ವಾಸುಕಿಯು ಗಂಗಾ ತೀರದಲ್ಲಿ ಭೀಮನನ್ನು ಬಿಟ್ಟು ಬರಲು ಆದೇಶ ನೀಡಿದನು. ಭೀಮನು ಮರಳಿ ಹಸ್ತಿನಾವತಿಗೆ ಬಂದಾಗ ಕೌರವರಿಗೆ ಚಿಂತೆಯಾಯಿತು. ಪಾಂಡವರಿಗೆ ಸಂತಸವಾಗಿ ಕುಂತಿಯೂ ಸಹ ಆನಂದಪಟ್ಟಳು. ಅವಳು ಮಗನನ್ನು ಅಪ್ಪಿ ಮುದ್ದಾಡಿ ಇಷ್ಟು ದಿನಗಳವರೆಗೆ ಎಲ್ಲಿದ್ದೆ ಎಂದು ಕೇಳಿದಳು. ಭೀಮನು ಪಾತಾಳಕ್ಕೆ ಹೋಗಿ ಅಮೃತ ಪಾನ ಮಾಡಿ ಬಂದ ಘಟನೆಯನ್ನು ವಿವರಿಸಿದನು. ಕುಂತಿಯು ತನ್ನೆಲ್ಲ ಮಕ್ಕಳನ್ನು ಕರೆದು ಎಲ್ಲರೂ ಒಟ್ಟಾಗಿಯೇ ಇರಿ, ಕೌರವರ ವಂಚನೆಯಿಂದ ತೊಂದರೆಗೆ ಒಳಗಾಗದಿರಿ ಎಂದು ಸಲಹೆ ನೀಡಿದಳು. ಆಗಿನ ಕಾಲದಲ್ಲಿ ಕೃಪಾಚಾರ್ಯನೆಂಬ ಬ್ರಾಹ್ಮಣನು ಸೃಷ್ಟಿವಂಶದ ರಾಜರಿಗೂ ಇತರ ರಾಜರಿಗೂ ಧನುರ್ವಿದ್ಯೆಯನ್ನು ಹೇಳಿಕೊಡುತ್ತಿದ್ದನು. ಪಾಂಡವ ಕೌರವ ರಾಜಕುಮಾರರು ಆತನಲ್ಲಿಯೇ ಶಿಷ್ಯರಾಗಿದ್ದರು. ಭೀಷ್ಮನಿಗೆ ಇಷ್ಟರಲ್ಲಿಯೇ ತೃಪ್ತಿ ಇರಲಿಲ್ಲ. ತನ್ನ ಮೊಮ್ಮಕ್ಕಳು ಸಕಲ ಶಸ್ತ್ರಾಸ್ತ್ರ ನಿಪುಣರು, ಅತ್ಯಂತ ಮೇಧಾವಿಯೂ ಆದ ಮಹಾಪುರುಷನೊಬ್ಬನಲ್ಲಿ ಶಿಕ್ಷಣ ಪಡೆದು ತುಂಬ ಸಮರ್ಥರಾಗಬೇಕೆಂಬುದು ಅವನ ಆಸೆಯಾಗಿತ್ತು. ಆದ್ದರಿಂದ ಅಂಥ ವ್ಯಕ್ತಿಯ ಯಾರಾದರೂ ಸಿಕ್ಕಿಯಾರೇ ಎಂದು ವಿಚಾರ ಮಾಡುತ್ತಿದ್ದನು. ಧನ್ಯವಾದಗಳು ಸ್ನೇಹಿತರೆ. ನನ್ನ ವಿಡಿಯೋಗಳೆಲ್ಲ ನಿಮಗೆ ಇಷ್ಟವಾಗ್ತಾ ಇದ್ದರೆ ನನ್ನ ಮುದ್ದುಮರಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರುವವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಆಲ್ ಅಂತ ಸೆಲೆಕ್ಟ್ ಮಾಡಿಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ.